ಬ್ಯಾಂಗ್ಳೂರಿಂದ ಎಲ್ಲಿಗೆ ಹೋರಿ ಅಂತ ನನಗೆಲ್ಲರೂ ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದಾಗಿಂದ ಕೇಳ್ತಾನೆ ಇದ್ರು. ಈ ವಿಡಿಯೋದಲ್ಲಿ ಹೇಳ್ತೆ ನಾನು ಎಲ್ಲಿಗೆ ಹೋದೆ ಅಂತ. ನಾನು ಸೀದಾ ಲ್ಯಾಂಡ್ ಆದ್ದು ವಿಯೆಟ್ನಾಮಿಗೆ. ನನ್ನ ವಿಯೆಟ್ನಾಂ ಟ್ರಿಪ್ ಕಂಪ್ಲೀಟ್ ವಿಡಿಯೋ ಈ ಪೇಜಲ್ಲಿ ಹಾಕ್ತೆ, ನನ್ನ ಫಾಲೋ ಮಾಡೋದು ಮರಿಬೇಡಿ. ನಾವು ಫಸ್ಟ್ ಹೋದ ಹನಾಯ್ ಸಿಟಿಗೆ. ರೂಮ್ ಸಿಕ್ಕೋತಿಗೆ ಮಧ್ಯಾಹ್ನ ಆಯ್ತದ್ರಿಂದ ವಾಕೇಬಲ್ ಪ್ಲೇಸ್ ಎಲ್ಲ ತಿರ್ಗಿ ಬಂತು. ಬೇಗ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ನಾನು ಈ ಔಟ್ಫಿಟ್ ಚೂಸ್ ಮಾಡ್ಕೊಂಡೆ. ನಾನು ಎಲ್ಲ ವಿಡಿಯೋ ಕಾಂಬೋರಿಗೆ ಈ ಟಾಪ್ ಪ್ಯಾಂಟ್ ಮತ್ತು ಪರ್ಸ್ನ ನಾನು ಎಲ್ಲಿ ಬೈ ಮಾಡಿದೆ ಅಂತ ಪಕ್ಕಾ ಗೊತ್ತಿರತ್ತು. ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ಕಾಣ್ತಿದ್ರೆ ಬೇಗ ನನ್ನ ಪೇಜಿಗೆ ಹೋಗಿ ಕಮರ್ಷಿಯಲ್ ಸ್ಟ್ರೀಟ್ ಇದು ಶಾಪಿಂಗ್ ವಿಡಿಯೋ ಚೆಕ್ ಮಾಡಿ ಈ ಔಟ್ಫಿಟ್ ನಾನು ಎಲ್ಲಿ ತಗೊಂಡೆ ಅಂತ ಗೊತ್ತಾಯ್ತು. ನಂಗೆ ಈ ಟಾಪ್ ಮತ್ತು ಪ್ಯಾಂಟ್ ಇದು ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ವಿಯೆಟ್ನಾಮಂಗೆ ಆಲ್ರೆಡಿ ಚಳಿ ಇತ್ತು ಅಂದ್ಕೊಂಡು ಎಲ್ಲರೂ ಹೇಳ್ತಿದ್ದಿರು. ಸೊ ನಾನು ಈ ಜಾಕೆಟ್ನ ಇರಲಿ ಅಂತ ಕ್ಯಾರಿ ಮಾಡಿದೆ. ಅಲ್ಲಿ ಹೋಯ್ದತ್ತಿಗಂತೂ ತುಂಬ ಚಳಿ ಅನಿಸ್ತು. ಸೊ ನಾನು ಇದನ್ನ ವೇರ್ ಮಾಡ್ತಿದ್ದೆ. ಇದು ನಾನು ಸವಾನಾ ಆ್ಯಪಂಗೆ ತಗೊಂಡದ್ದು. ಇದ್ರ ಲಿಂಕ್ ಬೇಕಿದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ. ಸವಾನಾ ಆ್ಯಪ್ ಇದು ಡೈರೆಕ್ಟ್ ಲಿಂಕ್ ನಿಮ್ಗೆ ಸೆಂಡ್ ಮಾಡ್ತೆ. ಆ್ಯಂಡ್ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್ ಆ್ಯಂಡ್ ಡೇ 1 ಔಟ್ಫಿಟ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹನಾಯಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋದು ಕೆಲವು ಕೆಫೇಸ್ ಮತ್ತು ಪ್ಲೇಸಸ್ನ ಈ ವಿಡಿಯೋ ಎಂಡಲ್ಲೇ ಹಾಕಿದ್ದೆ. ನೀವೆಲ್ಲರೂ ವಿಯೆಟ್ನಾಂ ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡು ಹೋದಾಗ ನಿಮ್ಗೆ ಯೂಸ್ ಆಗ್ತಾ. ಹನಾಯ್ ಆ್ಯಕ್ಚುಲಿ ತುಂಬ ಕ್ರೌಡೆಡ್ ಸಿಟಿ. ಎಲ್ಲರೂ ನಿಮ್ಗೆ ಬರೀ ಜನ ಆಚೀಚೆ ಓಡಾಡೋರಂತೂ ದುಡ್ಕೊಂಡೇ ಓಡಾಡ್ತಿದ್ರು. ನಂಗಂತೂ ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದಷ್ಟು ಕ್ಯಾಪ್ಚರ್ ಮಾಡಿ ಈ ವಿಡಿಯೋದಲ್ಲಿ ಹಾಕಿದೆ. ಆ್ಯಂಡ್ ನಾವು ತಿರ್ಗದ ಪ್ಲೇಸಸ್ನ ಈ ಲಾಸ್ಟ್ ಕ್ಲಿಪ್ಪಲ್ಲಿ ಮೆನ್ಷನ್ ಮಾಡಿದೆ. ನನ್ನ ಕಂಟೆಂಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಫಾಲೋ ಮಾಡೋದು ಮರಿಬೇಡಿ. ಡೇ 2 ವಿಡಿಯೋದಂಗೆ ಸಿಗ್ತೆ. ಅಲ್ಲಿ ನನ್ನ ಕಟ್ ಬಾಯ್, ಟೇಕ್ ಕೇರ್.